ಅವರೇ ಮಾತಾಡಬಿಡಿ. ಇಟ್ನಲ್ ಸರ್, ಇವತ್ತು ನೋಡಿ, ಒಂದು ಕಡೆ ಈ ನಂಬರ್ ಬಂದಾಗ ಅಥವಾ ಬಿಜೆಪಿ ಅವರು ಬಂದಾಗ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ ಅಥವಾ ಈ ತರದ ಆರೋಪಗಳು ಕೇಳಿ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ವೋಟ್ ಚೋರ್ ಅನ್ನುವ ಪದ ಬಳಕೆ ಬಂತು, ಅದನ್ನೇ ಇಟ್ಕೊಂಡು ಪ್ರಚಾರವನ್ನ ಕೂಡ ಮಾಡಿದ್ರು. ಅಫಿಡವಿಟ್ ಹ್ಯಾಕ್ ಸಲ್ಲಿಸಲಿಲ್ಲ ಅಂತೇಳಿ ಬಿಜೆಪಿ ನಾಯಕರು ಕೂಡ ಪ್ರಶ್ನೆನ ಮಾಡ್ತಾ ಬಂದ್ರು. ಇದನ್ನ ನೋಡ್ತಾನ ಮತದಾರ ಇವರ ಜಗಳವನ್ನ ನೋಡ್ತಾರೆ, ಅಥವಾ ನನಗೆ ಏನ್ ಕೊಟ್ಟಿದ್ದಾರೆ, ನಾನು ಇವ್ರನ್ನ ಗೆಲ್ಸಿದ್ರೆ ಇವ್ರು ನನಗೆ ಏನ್ ಕೊಡ್ತಾರೆ ಅನ್ನೋದನ್ನ ಯೋಚನೆ ಮಾಡ್ತಾನ. ಅದನ್ನೇ ನಾನು ಐವನ್ ಡಿಸೋಜ ಅವ್ರಿಗೆ ಕೇಳಬೇಕಂತಿದ್ದೆ. ಈ ವೋಟ್ ಚೋರಿ, ಮತಗಳತನ ಮತ್ತೆ ಅಫಿಡವಿಟ್ ಇತ್ಯಾದಿ ತಾಂತ್ರಿಕ ವಿಚಾರಗಳು ಮತ್ತು ಬಹಳ ಮುಖ್ಯವಾದ ವಿಚಾರಗಳು, ಬಹಳ ಮಹತ್ವದ ವಿಚಾರಗಳು, ಅದನ್ನೆಲ್ಲ ಅಷ್ಟ ಆತರ ಅಲ್ಲಗಳಿಗೆ ಬರೋದಿಲ್ಲ. ಆದರೆ ಒಂದು ಜನಪ್ರಿಯ ಸರ್ಕಾರ ಮಾಡುವ ಕಾಲದ ಚುನಾವಣೆಯಲ್ಲಿ, ಮಾಡಬೇಕಾದ ಚುನಾವಣೆಯಲ್ಲಿ ಜನರ ಬಳಿ ಯಾವ ವಿಚಾರ ಇಟ್ಟುಕೊಂಡು ಕಾಂಗ್ರೆಸ್ ಹೋಗಿತ್ತು ಅಥವಾ ಮಹಾಗಠಬಂಧನ್ ಯಾವ ವಿಚಾರ ಇಟ್ಕೊಂಡು ಹೋರಾಟ ಮಾಡಿದ್ರು, ನಿತೀಶ್ ಕುಮಾರ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಯಾವ್ಯಾವ ವಿಚಾರಗಳನ್ನ ಜನರ ಮುಂದೆ ಇಟ್ರು, ಈ ಮತಗಳತನ ಇಟ್ರ ಅಥವಾ ಮತ್ತೇನ ಮಾತಾಡಿದ್ರ, ಅಭಿವೃದ್ಧಿಗೆ ಬಗ್ಗೆ ಮಾತಾಡಿದ್ರ, ಏನನ್ನ ಮಾತಾಡಿದ್ರು? ನಂಬರ್ 1. ನಂಬರ್ 2 ಕ್ವಶನ್, ಈಗ ನಮ್ಮ ಕಶ್ಯಪ್ ಹೇಳಿದ್ರಲ್ಲ, ನಾವು ಜೂನಿಯರ್ ಪಾರ್ಟ್ನರ್ ಅಂತ. ಹಾಗಾದ್ರೆ ಈ ಸೋಲಿನ ಜವಾಬ್ದಾರಿಯನ್ನ ಇವರು ತೇಜಸ್ವಿ ಯಾದವ್ ಮೇಲೆ ಹಾಕ್ತಾರ ಅಥವಾ ರಾಹುಲ್ ಗಾಂಧಿ ಇದನ್ನ ತಗೊಳ್ತಾರ? ಜೂನಿಯರ್ ಪಾರ್ಟ್ನರ್ ನಮ್ಗೆ ಸಂಬಂಧ ನುಣುಚ್ಕೊಂಡು ಬಿಡ್ತಾರ ಅಥವಾ ಇದನ್ನ ಒಪ್ಪಿಕೊಂಡು ಆತ್ಮಾವಲೋಕನ ಮಾಡ್ಕೊಳ್ತಾರ, ಸುಧಾರಣೆ ತಂದುಕೊಳ್ತಾರ? ಸುಧಾರಣೆ ತಂದುಕೊಳ್ಳೋದ್ರ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ. ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ವಿನಃ ಈ ಇಡೀ ಚುನಾವಣಾ ವ್ಯವಸ್ಥೆ ಬಗ್ಗೆ, ಚುನಾವಣಾ ಆಯೋಗದ ಬಗ್ಗೆ ನಿಮ್ಗೆ ಇಷ್ಟು ಗಂಭೀರವಾದ ಅಪನಂಬಿಕೆ ಮತ್ತು ಗುಮಾನಿಗಳಿದ್ರೆ ನೀವು ಬಹಿಷ್ಕಾರ ಹಾಕಬೇಕು. ಯಾವ ವ್ಯವಸ್ಥೆ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ಲ ಅಲ್ಲಿ ಭಾಗವಹಿಸಬೇಕಾಗಿ ನೀವು ಬಹಿಷ್ಕಾರ ಹಾಕ್ಬಿಟ್ಟು ದೊಡ್ಡ ಸ್ಟೇಟ್ಮೆಂಟ್ ಅದು. ಒಂದು ವಿರೋಧ ಪಕ್ಷ ಒಂದು ಚುನಾವಣೆಯಲ್ಲಿ ಭಾಗನೇ ವಹಿಸೋದಿಲ್ಲ ಅಂದ್ರೆ ಇಟ್ಸ್ ಅ ಸ್ಲ್ಯಾಪ್ ಆನ್ ದ ಸಿಸ್ಟಮ್. ಹೌದು, ಹೆಂಗಿದ್ರು ವೈಟ್ ವಾಶ್. ಒಂದು ಮಟ್ಟದಲ್ಲಿ ಈ ಗುಮಾನಿ ಮತ್ತು ಸಂಶಯ ವ್ಯಕ್ತಪಡಿಸ್ತೀರಿ, ಮತಗಳ ತಂಗಿ ಮಾತಾಡ್ತೀರಿ. ಅಫಿಡವಿಟ್ ಬೇಕೋ ಬೇಡವೋ ಕೊಡೋಕೆಂದ್ರೆ ಇಟ್ಸ್ ಅ ಪೀಸ್ ಆಫ್ ಪೇಪರ್. ಎಸ್, ಅಬ್ಸಲ್ಯೂಟ್ಲಿ ನೀವು ಹೇಳಿದಂಗೆ ವಿರೋಧ ಪಕ್ಷ ನಾಯಕರು ಹೇಳಿದ್ರೆ ಅದನ್ನ ಸೀರಿಯಸ್ ತಗೊಳ್ಳೇಬೇಕು ಚುನಾವಣಾ ಆಯೋಗ. ಆದ್ರೂ ಅಫಿಡವಿಟ್ ಕೇಳ್ತಾರೆ, ಕೊಟ್ರೆ ಏನಾಗಿರುತ್ತೆ ನಿಮಗೆ? ಅವರು ಅದನ್ನ ಗಮನಿಸಲ್ಲ ಅಂತಾರೆ, ನೀವು ಅಫಿಡವಿಟ್ ಕೊಡೋದಿಲ್ಲ ಅಂತೀರಿ. ದೆನ್ ವಾಟ್ ಈಸ್ ಒಬ್ಬ ನಾಗರಿಕನಾಗಿ ನಾನು ಅಫಿಡವಿಟ್ ಕೊಟ್ರೆ ಏನ್ ಹೋಗೋದಿದೆ? ಅಫಿಡವಿಟ್ ಕೊಟ್ರೆ ಅಲ್ಲೊಂದು ಕ್ರಮ ತಗೊಂಡ್ಬಿಡ್ತಾರಲ್ವಾ? ಯಾಕೆ ಕೊಡ್ತಾ ಇಲ್ಲ? ಕರೆಕ್ಟ್ ನೀವು ಹೇಳೋದು, ಅಫಿಡವಿಟ್ ಅಗತ್ಯ ಇಲ್ಲ, ಕೇಳ್ತಿದ್ದಾರೆ, ಕೊಟ್ಟು ಒಂದು ಪೀಸ್ ಆಫ್ ಪೇಪರ್ ಕೊಡೋಕೆ ಕಷ್ಟ. ಒಂದು ಸಂಸ್ಥೆ ಏನೋ ಒಂದು ಹಗರಣ ಆಗಿರುತ್ತೆ, ಅವ್ರ ಮೇಲೆ ಆಪಾದನೆ ಮಾಡ್ತೀವಿ. ಆ ಸಂಸ್ಥೆ ವಾಲಂಟರಿ ಆಗಿ ಬಂದ್ಬಿಟ್ಟು ನಾವು ನಡೆದಿರೋ ನಮ್ಗೆ ಚ್ಯುತಿ ಬರ್ತಾ ಇದೆ, ನಮ್ ಸಂಸ್ಥೆಗೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ, ತನಿಖೆ ಮಾಡ್ಸೋಣ ಅಂತ ಮುಂದೆ ಬರ್ತಾರ. ಇಲ್ಲ ನಾ ಮಾಡಿಲ್ಲ, ನೀವ್ ಹೇಳ್ತಿರೋದಕ್ಕೊಂದು ಇಟ್ಕೊಡಿ, ಏನಪ್ಪಾ ಅಫಿಡೇವಿಟ್ ಅಲ್ಲಿ ಬರ್ಕೊಡಿ. ಅವ್ರು ಕೊಟ್ಟಿರೋ ಡೇಟಾ ಪ್ರಶ್ನೆಗೆ ಉತ್ತರ ಏನು ಕೊಡ್ಬೇಕು? ರಾಹುಲ್ ಗಾಂಧಿ ಏನು ಕೊಡ್ಬೇಕು? ಈ ಸಂವಿಧಾನದ ಅಡಿಯಲ್ಲಿ ಸಂವಿಧಾನ ಕೊಟ್ಟಿರುವ ಒಂದು ಅಪೋಸಿಷನ್ ಲೀಡರ್ ಅವರು ಮಾತಾಡ್ತಿರೋ ಡೇಟಾ ಅದು ಎಲೆಕ್ಷನ್ ಕಮಿಷನ್ ಡೇಟಾ ಹೊರತು ಅವ್ರ ಮನೆಯಿಂದ ತಂದಿರೋ ಡೇಟಾ ಇಲ್ಲ, ಕಾಂಗ್ರೆಸ್ ಆಫೀಸಲ್ಲಿ ಉತ್ಪತ್ತಿ. ಮಾತಾಡಬಿಡಿ. ಇಟ್ನಲ್ ಸರ್, ಇವತ್ತು ನೋಡಿ, ಒಂದು ಕಡೆ ಈ ನಂಬರ್ ಬಂದಾಗ ಅಥವಾ ಬಿಜೆಪಿ ಅವರು ಬಂದಾಗ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ ಅಥವಾ ಈ ತರದ ಆರೋಪಗಳು ಕೇಳಿ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ವೋಟ್ ಚೋರ್ ಅನ್ನುವ ಪದ ಬಳಕೆ ಬಂತು, ಅದನ್ನೇ ಇಟ್ಕೊಂಡು ಪ್ರಚಾರವನ್ನ ಕೂಡ ಮಾಡಿದ್ರು. ಅಫಿಡವಿಟ್ ಹ್ಯಾಕ್ ಸಲ್ಲಿಸಲಿಲ್ಲ ಅಂತೇಳಿ ಬಿಜೆಪಿ ನಾಯಕರು ಕೂಡ ಪ್ರಶ್ನೆನ ಮಾಡ್ತಾ ಬಂದ್ರು. ಇದನ್ನ ನೋಡ್ತಾನ ಮತದಾರ ಇವರ ಜಗಳವನ್ನ ನೋಡ್ತಾರೆ, ಅಥವಾ ನನಗೆ ಏನ್ ಕೊಟ್ಟಿದ್ದಾರೆ, ನಾನು ಇವ್ರನ್ನ ಗೆಲ್ಸಿದ್ರೆ ಇವ್ರು ನನಗೆ ಏನ್ ಕೊಡ್ತಾರೆ ಅನ್ನೋದನ್ನ ಯೋಚನೆ ಮಾಡ್ತಾನ. ಅದನ್ನೇ ನಾನು ಐವನ್ ಡಿಸೋಜ ಅವ್ರಿಗೆ ಕೇಳಬೇಕಂತಿದ್ದೆ. ಈ ವೋಟ್ ಚೋರಿ, ಮತಗಳತನ ಮತ್ತೆ ಅಫಿಡವಿಟ್ ಇತ್ಯಾದಿ ತಾಂತ್ರಿಕ ವಿಚಾರಗಳು ಮತ್ತು ಬಹಳ ಮುಖ್ಯವಾದ ವಿಚಾರಗಳು, ಬಹಳ ಮಹತ್ವದ ವಿಚಾರಗಳು, ಅದನ್ನೆಲ್ಲ ಅಷ್ಟ ಆತರ ಅಲ್ಲಗಳಿಗೆ ಬರೋದಿಲ್ಲ. ಆದರೆ ಒಂದು ಜನಪ್ರಿಯ ಸರ್ಕಾರ ಮಾಡುವ ಕಾಲದ ಚುನಾವಣೆಯಲ್ಲಿ, ಮಾಡಬೇಕಾದ ಚುನಾವಣೆಯಲ್ಲಿ ಜನರ ಬಳಿ ಯಾವ ವಿಚಾರ ಇಟ್ಟುಕೊಂಡು ಕಾಂಗ್ರೆಸ್ ಹೋಗಿತ್ತು ಅಥವಾ ಮಹಾಗಠಬಂಧನ್ ಯಾವ ವಿಚಾರ ಇಟ್ಕೊಂಡು ಹೋರಾಟ ಮಾಡಿದ್ರು, ನಿತೀಶ್ ಕುಮಾರ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಯಾವ್ಯಾವ ವಿಚಾರಗಳನ್ನ ಜನರ ಮುಂದೆ ಇಟ್ರು, ಈ ಮತಗಳತನ ಇಟ್ರ ಅಥವಾ ಮತ್ತೇನ ಮಾತಾಡಿದ್ರ, ಅಭಿವೃದ್ಧಿಗೆ ಬಗ್ಗೆ ಮಾತಾಡಿದ್ರ, ಏನನ್ನ ಮಾತಾಡಿದ್ರು? ನಂಬರ್ 1. ನಂಬರ್ 2 ಕ್ವಶನ್, ಈಗ ನಮ್ಮ ಕಶ್ಯಪ್ ಹೇಳಿದ್ರಲ್ಲ, ನಾವು ಜೂನಿಯರ್ ಪಾರ್ಟ್ನರ್ ಅಂತ. ಹಾಗಾದ್ರೆ ಈ ಸೋಲಿನ ಜವಾಬ್ದಾರಿಯನ್ನ ಇವರು ತೇಜಸ್ವಿ ಯಾದವ್ ಮೇಲೆ ಹಾಕ್ತಾರ ಅಥವಾ ರಾಹುಲ್ ಗಾಂಧಿ ಇದನ್ನ ತಗೊಳ್ತಾರ? ಜೂನಿಯರ್ ಪಾರ್ಟ್ನರ್ ನಮ್ಗೆ ಸಂಬಂಧ ನುಣುಚ್ಕೊಂಡು ಬಿಡ್ತಾರ ಅಥವಾ ಇದನ್ನ ಒಪ್ಪಿಕೊಂಡು ಆತ್ಮಾವಲೋಕನ ಮಾಡ್ಕೊಳ್ತಾರ, ಸುಧಾರಣೆ ತಂದುಕೊಳ್ತಾರ,
ಸಂಘಟನೆಯ ಈಗ ಸುಧಾರಣೆ ಸಂಘಟನಾತ್ಮಕವಾಗಿ ತಂದುಕೊಳ್ಳೋದ್ರ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ. ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ವಿನಃ ಈ ಇಡೀ ಚುನಾವಣಾ ವ್ಯವಸ್ಥೆ ಬಗ್ಗೆ ಇಡೀ ಚುನಾವಣಾ ವ್ಯವಸ್ಥೆ ಬಗ್ಗೆ, ಚುನಾವಣಾ ಆಯೋಗದ ಬಗ್ಗೆ ನಿಮ್ಗೆ ಇಷ್ಟು ಗಂಭೀರವಾದ ಅಪನಂಬಿಕೆ ಮತ್ತು ಗುಮಾನಿಗಳಿದ್ರೆ ನೀವು ಬಹಿಷ್ಕಾರ ಹಾಕಬೇಕು. ಯಾವ ವ್ಯವಸ್ಥೆ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ಲ ಅಲ್ಲಿ ಭಾಗವಹಿಸಬೇಕಾಗಿ ನೀವು ಬಹಿಷ್ಕಾರ ಹಾಕ್ಬಿಟ್ಟು ದೊಡ್ಡ ಸ್ಟೇಟ್ಮೆಂಟ್ ಅದು. ಒಂದು ವಿರೋಧ ಪಕ್ಷ ಒಂದು ಚುನಾವಣೆಯಲ್ಲಿ ಭಾಗವನ್ನೇ ವಹಿಸೋದಿಲ್ಲ ಅಂದ್ರೆ ಇಟ್ಸ್ ಅ ಸ್ಲ್ಯಾಪ್ ಆನ್ ದ ಸಿಸ್ಟಮ್. ಹೌದು. ಹೆಂಗಿದ್ರು ವೈಟ್ ವಾಶ್ ಒಂದ್ ನಿಮಿಷ ಒಂದು ಮಟ್ಟದಲ್ಲಿ ಈ ಗುಮಾನಿ ಮತ್ತು ಸಂಶಯ ವ್ಯಕ್ತಪಡಿಸ್ತೀರಿ, ಮತಗಳ ಜೊತೆಗೆ ಮಾತಾಡ್ತೀರಿ. ಅದನ್ನ ಅಫಿಡವಿಟ್ ಬೇಕೋ ಬೇಡವೋ ಕೊಡೋಕೆಂದ್ರೆ ಇಟ್ಸ್ ಅ ಪೀಸ್ ಆಫ್ ಪೇಪರ್. ಎಸ್, ಅಬ್ಸಲ್ಯೂಟ್ಲಿ ನೀವು ಹೇಳಿದಂಗೆ ವಿರೋಧ ಪಕ್ಷ ನಾಯಕರು ಹೇಳಿದ್ರೆ ಅದನ್ನ ಸೀರಿಯಸ್ ತಗೊಳ್ಳೇಬೇಕು ಚುನಾವಣಾ ಆಯೋಗ. ಆದ್ರೂ ಅಫಿಡವಿಟ್ ಕೇಳಿದ್ರೆ ಕೊಟ್ರೆ ಏನಾಗಿತ್ತು ನಿಮಗೆ? ಅವರು ಅದನ್ನ ಗಮನಿಸಲ್ಲ ಅಂತಾರೆ, ನೀವು ಅಫಿಡವಿಟ್ ಕೊಡೋದಿಲ್ಲ ಅಂತೀರಿ. ದೆನ್ ವಾಟ್ ಈಸ್ ಒಬ್ಬ ನಾಗರಿಕನಾಗಿ ನಾನು ಕೇಳ್ತೀನಿ, ಅಫಿಡವಿಟ್ ಕೊಟ್ರೆ ಏನ್ ಹೋಗೋದಿದೆ? ಅಫಿಡವಿಟ್ ಕೊಟ್ರೆ ಅಲ್ಲೊಂದು ಕ್ರಮ ತಗೊಂಡ್ಬಿಡ್ತಾರಲ್ವಾ? ಯಾಕೆ ಕೊಡ್ತಾ ಇಲ್ಲ? ಕರೆಕ್ಟ್ ನೀವು ಹೇಳೋದು ಅಫಿಡವಿಟ್ ಆಗತ್ತೆ ಇಲ್ಲ, ಕೇಳ್ತಿದಾರೆ ಕೊಟ್ಟು ಬಿಡಿ, ಒಂದು ಪೀಸ್ ಆಫ್ ಪೇಪರ್ ಕೊಡಕ್ಕೆ ಏನಾಗುತ್ತೆ ಕಷ್ಟ? ಒಂದು ಸಂಸ್ಥೆ ಏನೋ ಒಂದು ಹಗರಣ ಆಗಿರುತ್ತೆ, ಅವ್ರ ಮೇಲೇನೋ ಆಪಾದನೆ ಮಾಡ್ತೀವಿ. ಆ ಸಂಸ್ಥೆ ವಾಲಂಟರಿ ಆಗಿ ಬಂದ್ಬಿಟ್ಟು ನಾವು ನಡೆದಿರೋ ನಮ್ಗೆ ಚ್ಯುತಿ ಬರ್ತಾ ಇದೆ, ನಮ್ ಸಂಸ್ಥೆಗೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ, ತನಿಖೆ ಮಾಡ್ಸೋಣ ಅಂತ ಮುಂದೆ ಬರ್ತಾರ. ಇಲ್ಲ ನಾ ಮಾಡಿಲ್ಲ, ನೀವ್ ಹೇಳ್ತಿರೋದಕ್ಕೊಂದು ಇಟ್ಕೊಡಿ, ಏನಪ್ಪಾ ಅಫಿಡವಿಟ್ ಅಲ್ಲಿ ಬರ್ಕೊಡಿ. ಅವ್ರು ಕೊಟ್ಟಿರೋ ಡೇಟಾ ಪ್ರಶ್ನೆ ಉತ್ತರ ಏನು ಕೊಡ್ಬೇಕು? ರಾಹುಲ್ ಗಾಂಧಿ ಏನು ಕೊಡ್ಬೇಕು? ಈ ಸಂವಿಧಾನದ ಅಡಿಯಲ್ಲಿ ಸಂವಿಧಾನ ಕೊಟ್ಟಿರುವ ಒಂದು ಅಪೋಸಿಷನ್ ಲೀಡರ್ ಅವರು ಮಾತಾಡ್ತಿರೋ ಡೇಟಾ ಅದು ಎಲೆಕ್ಷನ್ ಕಮಿಷನ್ ಡೇಟಾ ಹೊರತು ಅವ್ರ ಮನೆಯಿಂದ ತಂದಿರೋ ಡೇಟಾ ಇಲ್ಲ, ಕಾಂಗ್ರೆಸ್ ಆಫೀಸಲ್ಲಿ ಉತ್ಪತ್ತಿ ಮಾತಾಡಬಿಡಿ. ಇಟ್ನಲ್ ಸರ್, ಇವತ್ತು ನೋಡಿ, ಒಂದು ಕಡೆ ಈ ನಂಬರ್ ಬಂದಾಗ ಅಥವಾ ಬಿಜೆಪಿಯವರು ಬಂದಾಗ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ, ಅಥವಾ ಈ ತರದ ಆರೋಪಗಳು ಕೇಳಿ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ವೋಟ್ ಚೋರ್ ಅನ್ನುವ ಪದ ಬಳಕೆ ಬಂತು, ಅದನ್ನೇ ಇಟ್ಕೊಂಡು ಪ್ರಚಾರವನ್ನ ಕೂಡ ಮಾಡಿದ್ರು. ಅಫಿಡವಿಟ್ ಯಾಕೆ ಸಲ್ಲಿಸಲಿಲ್ಲ ಅಂತೇಳಿ ಬಿಜೆಪಿ ನಾಯಕರು ಕೂಡ ಪ್ರಶ್ನೆನ ಮಾಡ್ತಾ ಬಂದ್ರು. ಇದನ್ನ ನೋಡ್ತಾನ ಮತದಾರ ಇವರ ಜಗಳವನ್ನ ನೋಡ್ತಾರೆ, ಅಥವಾ ನನಗೆ ಏನ್ ಕೊಟ್ಟಿದ್ದಾರೆ, ನಾನು ಇವ್ರನ್ನ ಗೆಲ್ಸಿದ್ರೆ ಇವ್ರು ನನಗೆ ಏನ್ ಕೊಡ್ತಾರೆ ಅನ್ನೋದನ್ನ ಯೋಚನೆ ಮಾಡ್ತಾನ. ಇಲ್ಲ, ಅದನ್ನೇ ನಾನು ಐವನ್ ಡಿಸೋಜಾ ಅವರಿಗೆ ಕೇಳಬೇಕಂತಿದ್ದೆ. ಈ ವೋಟ್ ಚೋರಿ, ಮತಗಳತನ ಮತ್ತೆ ಅಫಿಡವಿಟ್ ಇತ್ಯಾದಿ ತಾಂತ್ರಿಕ ವಿಚಾರಗಳು ಮತ್ತು ಬಹಳ ಮುಖ್ಯವಾದ ವಿಚಾರಗಳು, ಬಹಳ ಮಹತ್ವದ ವಿಚಾರಗಳು, ಅದನ್ನೆಲ್ಲ ಆತರ ಅಲ್ಲಗಳಿಗೆ ಬರೋದಿಲ್ಲ. ಆದರೆ ಒಂದು ಜನಪ್ರಿಯ ಸರ್ಕಾರ ಮಾಡುವ ಕಾಲದ ಚುನಾವಣೆಯಲ್ಲಿ, ಮಾಡಬೇಕಾದ ಚುನಾವಣೆಯಲ್ಲಿ ಜನರ ಬಳಿ ಯಾವ ವಿಚಾರ ಇಟ್ಟುಕೊಂಡು ಕಾಂಗ್ರೆಸ್ ಹೋಗಿತ್ತು, ಅಥವಾ ಮಹಾಗಠಬಂಧನ್ ಯಾವ ವಿಚಾರ ಇಟ್ಕೊಂಡು ಹೋರಾಟ ಮಾಡಿದ್ರು? ನಿತೀಶ್ ಕುಮಾರ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಯಾವ್ಯಾವ ವಿಚಾರಗಳನ್ನ ಜನರ ಮುಂದೆ ಇಟ್ಟರು? ಈ ಮತಗಳತನ ಇಟ್ರ, ಅಥವಾ ಮತ್ತೇನ ಮಾತಾಡಿದ್ರ, ಅಭಿವೃದ್ಧಿಗೆ ಬಗ್ಗೆ ಮಾತಾಡಿದ್ರ, ಏನನ್ನ ಮಾತಾಡಿದ್ರು? ನಂಬರ್ 1. ನಂಬರ್ 2 ಕ್ವಶನ್, ಈಗ ನಮ್ಮ ಕಶ್ಯಪ್ ಹೇಳಿದ್ರಲ್ಲ, ನಾವು ಜೂನಿಯರ್ ಪಾರ್ಟ್ನರ್ ಅಂತ. ಹಾಗಾದ್ರೆ ಈ ಸೋಲಿನ ಜವಾಬ್ದಾರಿಯನ್ನ ಇವರು ತೇಜಸ್ವಿ ಯಾದವ್ ಮೇಲೆ ಹಾಕ್ತಾರ, ಅಥವಾ ರಾಹುಲ್ ಗಾಂಧಿ ಇದನ್ನ ತಗೊಳ್ತಾರ? ಜೂನಿಯರ್ ಪಾರ್ಟ್ನರ್ ಸಂಬಂಧ ನುಣಿಸ್ಕೊಂಡು ಬಿಡ್ತಾರ, ಅಥವಾ ಇದನ್ನ ಒಪ್ಪಿಕೊಂಡು ಆತ್ಮಾವಲೋಕನ ಮಾಡ್ಕೊಳ್ತಾರ, ಸುಧಾರಣೆ ತಂದುಕೊಳ್ತಾರ? ಸುಧಾರಣೆ ತಂದುಕೊಳ್ಳೋದ್ರ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ. ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ವಿನಃ ಈ ಇಡೀ ಚುನಾವಣಾ ವ್ಯವಸ್ಥೆ ಬಗ್ಗೆ, ಚುನಾವಣಾ ಆಯೋಗದ ಬಗ್ಗೆ ನಿಮ್ಗೆ ಇಷ್ಟು ಗಂಭೀರವಾದ ಅಪನಂಬಿಕೆ ಮತ್ತು ಗುಮಾನಿಗಳಿದ್ರೆ ನೀವು ಬಹಿಷ್ಕಾರ ಹಾಕಬೇಕು. ಯಾವ ವ್ಯವಸ್ಥೆ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ಲ ಅಲ್ಲಿ ಭಾಗವಹಿಸಬೇಕಾಗಿ ನೀವು ಬಹಿಷ್ಕಾರ ಹಾಕ್ಬಿಟ್ಟು ದೊಡ್ಡ ಸ್ಟೇಟ್ಮೆಂಟ್ ಅದು. ಒಂದು ವಿರೋಧ ಪಕ್ಷ ಒಂದು ಚುನಾವಣೆಯಲ್ಲಿ ಭಾಗವನ್ನೇ ವಹಿಸೋದಿಲ್ಲ ಅಂದ್ರೆ ಇಟ್ಸ್ ಅ ಸ್ಲ್ಯಾಪ್ ಆನ್ ದ ಸಿಸ್ಟಮ್. ಹೌದು. ಹೆಂಗಿದ್ರು ವೈಟ್ ವಾಶ್ ಒಂದು ಮಟ್ಟದಲ್ಲಿ ಈ ಗುಮಾನಿ ಮತ್ತು ಸಂಶಯ ವ್ಯಕ್ತಪಡಿಸ್ತೀರಿ, ಮತಗಳ ಜೊತೆಗೆ ಮಾತಾಡ್ತೀರಿ. ಅದನ್ನ ಅಫಿಡವಿಟ್ ಬೇಕೋ ಬೇಡವೋ ಕೊಡೋಕೆಂದ್ರೆ ಇಟ್ಸ್ ಅ ಪೀಸ್ ಆಫ್ ಪೇಪರ್. ಎಸ್, ಅಬ್ಸಲ್ಯೂಟ್ಲಿ ನೀವು ಹೇಳಿದಂಗೆ ವಿರೋಧ ಪಕ್ಷ ನಾಯಕರು ಹೇಳಿದ್ರೆ ಅದನ್ನ ಸೀರಿಯಸ್ ತಗೊಳ್ಳೇಬೇಕು ಚುನಾವಣಾ ಆಯೋಗ. ಆದ್ರೂ ಅಫಿಡವಿಟ್ ಕೇಳಿದ್ರೆ ಕೊಟ್ರೆ ಏನಾಗಿರುತ್ತೆ ನಿಮಗೆ? ಅವರು ಅದನ್ನ ಗಮನಿಸಲ್ಲ ಅಂತಾರೆ, ನೀವು ಅಫಿಡವಿಟ್ ಕೊಡೋದಿಲ್ಲ ಅಂತೀರಿ. ದೆನ್ ವಾಟ್ ಈಸ್ ಒಬ್ಬ ನಾಗರಿಕನಾಗಿ ನಾನು ಕೇಳ್ತೀನಿ, ಅಫಿಡವಿಟ್ ಕೊಟ್ರೆ ಏನ್ ಹೋಗೋದಿದೆ? ಅಫಿಡವಿಟ್ ಕೊಟ್ರೆ ಅಲ್ಲೊಂದು ಕ್ರಮ ತಗೊಂಡ್ಬಿಡ್ತಾರಲ್ವಾ? ಯಾಕೆ ಕೊಡ್ತಾ ಇಲ್ಲ? ಕರೆಕ್ಟ್ ನೀವು ಹೇಳೋದು ಅಫಿಡವಿಟ್ ಆಗತ್ತೆ ಇಲ್ಲ, ಕೇಳ್ತಿದಾರೆ ಕೊಟ್ಟು ಬಿಡಿ, ಒಂದು ಪೀಸ್ ಆಫ್ ಪೇಪರ್ ಕೊಡಕ್ಕೆ ಕಷ್ಟ? ಒಂದು ಸಂಸ್ಥೆ ಏನೋ ಒಂದು ಹಗರಣ ಆಗಿರುತ್ತೆ, ಅವ್ರ ಮೇಲೇನೋ ಆಪಾದನೆ ಮಾಡ್ತೀವಿ. ಆ ಸಂಸ್ಥೆ ವಾಲಂಟರಿ ಆಗಿ ಬಂದ್ಬಿಟ್ಟು ನಾವು ನಡೆದಿರೋ ನಮ್ಗೆ ಚ್ಯುತಿ ಬರ್ತಾ ಇದೆ, ನಮ್ ಸಂಸ್ಥೆಗೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ,
ತನಿಖೆ ಮಾಡ್ಸೋಣ ಅಂತ ಮುಂದೆ ಬರ್ತಾರ? ಇಲ್ಲ ನಾ ಮಾಡಿಲ್ಲ, ನೀವ್ ಹೇಳ್ತಿರೋದಕ್ಕೊಂದು ಇಟ್ಕೊಡಿ, ಏನಪ್ಪ ಅಫಿಡೇವಿಟ್ ಅಲ್ಲಿ ಬರ್ಕೊಡಿ. ಅವ್ರು ಕೊಟ್ಟಿರೋ ಡೇಟಾ ಪ್ರಶ್ನೆ ಉತ್ತರ ಏನು ಕೊಡ್ಬೇಕು? ರಾಹುಲ್ ಗಾಂಧಿ ಏನು ಕೊಡ್ಬೇಕು? ಈ ಸಂವಿಧಾನದ ಅಡಿಯಲ್ಲಿ ಸಂವಿಧಾನ ಕೊಟ್ಟಿರುವ ಒಂದು ಅಪೋಸಿಷನ್ ಲೀಡರ್ ಅವರು ಮಾತಾಡ್ತಿರೋ ಡೇಟಾ ಅದು ಎಲೆಕ್ಷನ್ ಕಮಿಷನ್ ಡೇಟಾ ಹೊರತು ಅವ್ರ ಮನೆಯಿಂದ ತಂದಿರೋ ಡೇಟಾ ಇಲ್ಲ, ಕಾಂಗ್ರೆಸ್ ಆಫೀಸಲ್ಲಿ ಉತ್ಪತ್ತಿ ಆಗಿರೋ ಡೇಟಾ.